ಆಮೇಲೆ ಏನಾಯ್ತಾತ? ಆಮೇಲೆ ನಾನು ಎಲ್ಲಿ ನಿಲ್ಸಿದ್ದೆ? ಗುರುಗಳು ಬಂದು ಎಲ್ಲಾ ಶಿಷ್ಯಂದಿರ್ಗೂ ಒಂದೊಂದು ಬಾಳೆಹಣ್ಣು ಕೊಟ್ರು. ಆಮೇಲೆ ಏನಾಯ್ತು? ಆಮೇಲೆ ಗುರುಗಳು ಶಿಷ್ಯರನ್ನೆಲ್ಲ ಕರೆಸಿ ಒಂದು ಕಂಡೀಷನ್ ಹಾಕೋದು. ನೋಡ್ರಪ್ಪ, ಈ ಬಾಳೆಹಣ್ಣನ್ನ ಯಾರು ಇಲ್ದೇ ಜಾಗದಲ್ಲಿ ತಿನ್ಬೇಕು ಅಂತಂದ್ರು. ಆಯ್ತು ಗುರುಗಳೇ ಅಂತ ಆ ಶಿಷ್ಯರೆಲ್ಲ ಗುಡು 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 ಅಂತ ಹೋದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಗುಡು 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 ಅಂತ ಬಂದ್ರು. ಅವ್ರ ಕೈಲಿ ಖಾಲಿ ಬಾಳೆಹಣ್ಣು ತಿಂದು ಬಿಟ್ಟಿದ್ರು. ಮಾವ, ಅದು ಏಲಕ್ಕಿ ಬಾಳೆಹಣ್ಣ ಅಥವಾ ನಂಜನಗೂಡು ಬಾಳೆಹಣ್ಣ? ಯಾಕೆಂದ್ರೆ ಏಲಕ್ಕಿ ಬಾಳೆಹಣ್ಣು ಆದ್ರೆ ಅರ್ಧ ಕೆಜಿಗೆ 50 ರೂಪಾಯಿ ಆಗ್ಬಿಟ್ಟಿದೆ. ಕಥೆಯಲ್ಲಿ ನೀತಿ ಮುಖ್ಯಮ್ಮ, ಬಾಳೆಹಣ್ಣು ಮುಖ್ಯ ಅಲ್ಲ. ಈಗ ನಾನೆಲ್ಲಿದ್ದೆ? ಬಾಳೆಹಣ್ಣು ತಿಂತಿದ್ರಿ ತಾತ. ನಾನಲ್ಲಮ್ಮ. ಆಗ ಗುರುಗಳು ಶಿಷ್ಯರನ್ನೆಲ್ಲ ಕರೆದು, ಏನ್ರಪ್ಪ ಎಲ್ಲಿ ತಿಂದ್ರಿ ಅಂತ ಕೇಳಿದ್ರು. ಆಗ ಒಬ್ಬ ಶಿಷ್ಯ ಹೇಳ್ತಾನೆ, ಗುರುಗಳೇ ಯಾರೂ ಇರಲಿಲ್ಲ, ನನ್ನ ಹೆಂಡತಿ ಮಕ್ಕಳೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು, ಆಗ ಗಬಗಬ ಅಂತ ತಿಂದುಬಿಟ್ಟೆ ಅಂತಾರೆ. ಇನ್ನೊಬ್ಬ, ನಾನು ಬಚ್ಚಲ್ ಮಲ್ಲಿ ತಿಂದೆ ಅಂತ ಒಬ್ಬ ಹೇಳ್ತಾನೆ. ಎಲ್ಲರೂ ವಿಚಾರ ಹೇಳ್ತಾರೆ. ಆಗ ಕನಕನ್ನ ಗುರುಗಳು ನೋಡ್ತಾರೆ. ಕನಕನ ಕೈಯಲ್ಲಿ ಬಾಳೆಹಣ್ಣಿದೆ. ಹಾಗೆ ನೋಡಿದ್ರು. ಆದರೆ ನಾನು ಪ್ರಶ್ನೆ ಮಾಡಿದ್ರೆ ಅವನೇನು ಉತ್ತರ ಕೊಡ್ತಾನೆ ಅಂತಲೂ ಗೊತ್ತು. ಆದರೂ ಕೇಳಿದ್ರು, ಕನಕ ಯಾಕಪ್ಪ ಬಾಳೆಹಣ್ಣು ತಿನ್ನಲಿಲ್ವಾ ಅಂತಂದ್ರು. ಆಗ ಕನಕ ವಿನಯವಾಗಿ ಗೌರವದಿಂದ, ಗುರುಗಳೇ, ಜಲೇರ್ವಿಷ್ಣು ಸ್ಥಳೇರ್ವಿಷ್ಣು ಅಂತರ್ವಿಷ್ಣು ಬಹಿರ್ವಿಷ್ಣು ವಿಷ್ಣು ಸ್ಥಾವರ ಜಂಗಮ. ಅಂದರೆ ಪ್ರತಿ ಅಣುವಿನಲ್ಲೂ, ನನ್ನಲ್ಲೂ, ನಿಮ್ಮಲ್ಲೂ ಎಲ್ಲ ಕಡೆ ಇದ್ದಾನೆ. ಅಂದಮೇಲೆ ಯಾರೂ ಇಲ್ದೇದ ಕಡೆಯಲ್ಲಿ ನಾನು ಹ್ಯಾಕ್ ತಿನ್ನಲಿ, ಅದಕ್ಕೋಸ್ಕರ ವಾಪಸ್ ತಂದೆ ಅಂತ ಹೇಳ್ತಾನೆ. ಇದು ಧರ್ಮ ನೀತಿ. ಇದರ ಅರ್ಥ ಭಗವಂತ ಯಾವಾಗಲೂ ನಮ್ಮನ್ನು ಗಮನಿಸ್ತಾ ಇರ್ತಾನೆ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ನ್ಯಾಯ ನೀತಿ ಧರ್ಮದಿಂದ ಬಾಳಬೇಕು ಅಂತ ಇದರ ಅರ್ಥ. ಮತ್ತೆ ಆ ಬಾಳೆಹಣ್ಣು ಎಲ್ಲೋಯ್ತು ತಾತ? ಮುಚ್ಚಬಾಯ್. ಅಮ್ಮನಿಗೆ ರೇಟಿನ ಚಿಂತೆ, ಮಗನಿಗೆ ಹಣ್ಣಿನ ಚಿಂತೆ. ನೀತಿ ಕಲಿಯೋ ತಿಮ್ಮ ಅಂದ್ರೆ ಹಣ್ಣೆಲ್ಲೋಯ್ತು ಅಮ್ಮ ಅಂತಾನೆ. ದಡ್ಡ ದಡ್ಡ ಅಪ್ಪ ಕರೆದ ತಕ್ಷಣ ಬಂದ್ಬಿಟ್ಟಿಲ್ಲ. ನೀನ್ ಯಾವಾಗ ಕರೆದೆ? ದಡ್ಡ ದಡ್ಡ ಅನ್ನಲ್ಲ. ಸುಮ್ಮನೆರಪ್ಪ. ನೀನ್ ಹೇಳಿದ ನೀತಿ ಕಥೆ ಎಲ್ಲ ಯಾವುದೋ ಕಾಲಕ್ಕೆ ಕೊಟ್ಟಾಯ್ತು. ಭಗವಂತ ನಮ್ಮನ್ನು ನೋಡ್ತಾ ಇದ್ದಾನೆ, ನಾವು ನ್ಯಾಯವಾಗಿ ಬದುಕಬೇಕು ಅಂತ ಜನ ಏನು ಹೆದರ್ಕೊಳ್ಳಲ್ಲ. ಇವಾಗ ಜನ ಹೆದರ್ಕೊಳ್ಳೋದು ಎರಡೇ ವಿಚಾರಕ್ಕೆ, ಒಂದು ಕ್ಯಾಮ್ರಾಗೆ, ಇನ್ನೊಂದು ಮೀಡಿಯಾದವ್ರಿಗೆ. ಕೆಲವೊಂದು ರಾಜಕಾರಣಿಗಳು ಮೀಡಿಯಾದವ್ರ ಮುಂದೆ ಒಳ್ಳೆಯವ್ರ ಥರ ನಟಿಸ್ತಾರೆ ಅಷ್ಟೇ. ಆದರೆ ನಮ್ಮ ಹಾಗೆ ಕಷ್ಟಪಟ್ಕೊಂಡು ಬದುಕ್ತಾ ಇರೋರು ದೇವ್ರು ನೋಡ್ತಾ ಇದ್ದಾನೆ ಅಂತ ನ್ಯಾಯವಾಗಿದ್ದು ಬಿಟ್ರೆ, ಶ್ರೀಮಂತ ಎಣಿಸ್ತಾನೇ ಇರ್ತಾನೆ ನೋಟ್ನ, ಬಡವ ಕಣ್ಣೀರ ತೊಳಿತಾನೆ ಇರ್ತಾನೆ ಕೈನ. ತಪ್ಪು ಶಿವಪ್ರಸಾದ್ ಸರ್. ಭಗವಂತ ಏನ್ ತಪ್ಪು ಭಗವಂತ? ನೀನ್ ಮಾತಾಡ್ತಿರೋದು ತಪ್ಪು. ಶುರುವಾಯ್ತಾ? ನೀವಿಬ್ರು ಕತೆ ಕೇಳಿದ್ ಸಾಕು, ಹೋಗಿ ರೂಮಲ್ಲಿ ಓದ್ಕೊಳ್ಳಿ. ಈ ಕತೆ ಅಂತೂ ಖಂಡಿತ ಕೇಳಿಸ್ಕೊಳಕ್ಕಾಗಲ್ಲ. ನನ್ ಇನ್ನೇನು ಕೆಲಸ? ಹಲೋ, ಒಬ್ಬರೇ ಮಾತಾಡಿದ ಮೇಲೆ ನನ್ನ ರೂಮ್ ಬಾ. ಯಾಕೆ? ನಿನ್ಗೊಂದು ಕತೆ ಹೇಳಬೇಕು. ಯಾವ ಕತೆ? ಒಬ್ಬನೇ ಮಾತನಾಡಿ ಮಾತನಾಡಿ ಹುಚ್ಚನಾದ. ದಿಸ್ ಇಸ್ ಟೈಟಲ್. ಅಪ್ಪ ಅಲ್ಲ ಭಗವಂತ, ಈಗ ನಾನು ಏನ್ ತಪ್ಪು ಹೇಳಿದೆ? ಈಗಿನ ಕಾಲದಲ್ಲಿ ಜನ ರಹಸ್ಯ ಕಾರ್ಯಾಚರಣೆ, ಸ್ಟಿಂಗ್ ಆಪರೇಷನ್ ಇಂಥವಕ್ ಮಾತ್ರ ಹೆದರ್ಕೊಳ್ಳೋದು. ಆಕ್ಚುಲಿ ನೀನ್ ನೋಡ್ತಿರ್ತೀಯ ಅಂತ ಕೆಲವ್ರು ಹೆದರ್ಕೊಳ್ಳೋದೇ ಇಲ್ಲ. ನೀನೇ ಹೇಳಿದೆಯಲ್ಲ ಶಿವಪ್ರಸಾದ್, ಕೆಲವರು ಉಳಿದವರು ನ್ಯಾಯವಾಗಿರ್ತಾರಲ್ಲ, ಅಷ್ಟು ಸಾಕು. ಅಯ್ಯೋ ಭಗವಂತ, ಎಲ್ಲರೂ ಒಳ್ಳೆಯವರಾಗಿದ್ರೆ ತಾನೆ, ಆಗ್ಲೇ ತಾನೆ ಪ್ರಪಂಚನೂ ಚೆನ್ನಾಗಿರೋದು. ಶಿವಪ್ರಸಾದ್, ನಾನು ಎಲ್ರಿಗೂ ಒಳ್ಳೆ ಬುದ್ಧಿನೇ ಕೊಟ್ಟು ಕಳ್ಸಿರ್ತೀನಿ. ಆದ್ರೆ ಸ್ವಾರ್ಥಕ್ಕೆ, ಆಸೆಗೆ, ಈರ್ಷೆಗೆ ಎಲ್ರೂ ಬದ್ಲಾಗಲ್ಲ. ನೀನೇ ಅವರನ್ನ ಬದ್ಲಾಗೋ ಹಾಗೆ ಮಾಡ್ತೀಯ. ಇಲ್ಲ ಶಿವಪ್ರಸಾದ್, ನಾನು ಅಂತರಾತ್ಮದಿಂದ ಎಲ್ರಿಗೂ ಒಳ್ಳೇದನ್ನೇ ಹೇಳಿರ್ತೀನಿ. ಆದ್ರೆ ಅದನ್ನ ಕೇಳಿಸ್ಕೊಳ್ಳೋ ಕಿವಿ ನಿಮಗಿರ್ಬೇಕು. ಜನ ಒಳ್ಳೆಯವರೇ, ಆದ್ರೆ ಅವ್ರಿಗೆ ಕೆಟ್ಟ ಬುದ್ಧಿ ಕೊಡೋದೆ ನೀನು. ಭಗವಂತ, ನಮ್ಮನ್ನ ಯಾರೋ ಒಬ್ರು ನೋಡ್ತಾ ಇದ್ದಾರೆ ಅಂದ್ರೆ ನಾವು ಆ ಭಯಕ್ಕಾದ್ರೂ ಸರಿಯಾಗಿರ್ತೀವಿ. ಹಾ,
ಭಗವಂತ ನಿನ್ನೊಬ್ಬನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಸಾಲದು, ಎಲ್ಲಾರ ಕಣ್ಣಿಗೂ ಕಾಣಿಸ್ಕೋಬೇಕು. ಅವಾಗ ಎಲ್ಲರೂ ಸರಿಯಾಗಿರ್ತಾರೆ. ಕಾಣಿಸ್ಕೊಂತ್ಯಾ? ಸರ್ ಹೊರಟಿದ್ದೀನಿ ಸರ್, ಇನ್ನೊಂದು 20 ನಿಮಿಷದಲ್ಲಿ ಇರ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಯಾರ್ರೀ ಅದು? ಇನ್ಯಾರು? ನಮ್ಮ ಡೀಲಿಂಗ್ ರಾಜು. ಅಲ್ಲ, ಆಫೀಸ್ಗೆ ಹೋಗೋದೇ ಉಂಟಂತೆ. ಯಾವಾಗ ಬರ್ತ್ಯಾ, ಯಾವಾಗ ಹೋಗ್ತ್ಯಾ, ಯಾವಾಗ ಬರ್ತ್ಯಾ, ಯಾವಾಗ ಹೋಗ್ತ್ಯಾ ಅಂತ ತಲೆ ತಿಂತಾನೆ ಇರ್ತಾರೆ. ಸ್ಕಂದ ಸೇಫ್ ಆಗೋದ್ನಂತ. ಹ್ಞೂ ರೀ, ಅಪ್ಪ ಬಸ್ ಸ್ಟ್ಯಾಂಡ್ಗೆ ಬಂದಿದ್ರಂತೆ, ಕರ್ಕೊಂಡು ಹೋಗಿದ್ದಾರೆ. ಒಳ್ಳೇದಾಯ್ತು. ಅವನಲ್ಲಿ ಇರೋಷ್ಟು ದಿವಸ ಅವ್ರಿಗೇನು ತೊಂದರೆ ಕೊಡದೆ ನೀಟಾಗಿದ್ವಾ ಅಂತ ಹೇಳಿದ್ಯಾ ತಾನೆ? ಹ್ಞೂ ರೀ, ಹೇಳಿದಿರಿ. ಯಾಕೆಂದ್ರೆ ನಮ್ಮ ಮನೆ ಮಕ್ಕಳು ಇನ್ನೊಬ್ಬರ ಮನೆಗೆ ಹೋದಾಗ ನಮ್ಮ ಸಂಸ್ಕಾರನ, ಸಂಪ್ರದಾಯನ ಪ್ರತಿನಿಧಿಸ್ತಾ ಇರ್ತಾರೆ. ಅವರು ಮಾಡೋ ಸಣ್ಣ ತಪ್ಪು ಕೂಡ ನಮ್ಮ ಪದ್ಧತಿನೇ ಪ್ರಶ್ನೆ ಮಾಡಿಬಿಡುತ್ತೆ. ಸಂಸಾರದಲ್ಲಿ ಬದ್ಧತೆ ಇದ್ದಾಗ ಸಂಸ್ಕಾರದಲ್ಲಿ ಪದ್ಧತಿ ಇದ್ದೇ ಇರುತ್ತೆ. ತಾವು? ನಾನು ನಟರಾಜ ಅಂತ ಒಂದು ಖಾಸಗಿ ವಾಹಿನಿಯಿಂದ ಬಂದಿದ್ದೀನಿ. ಅಯ್ಯೋ, ಶೇರ್ ಆಟೋದಲ್ಲಿ ಬಂದಿದ್ರೆ ಆಗಿರೋದು, ದುಡ್ಡು ಉಳಿತಾ ಇತ್ತು. ಗಿರಿ, ಅವರು ಖಾಸಗಿ ವಾಹನ ಅಂತ ಹೇಳಿಲ್ಲ, ಖಾಸಗಿ ವಾಹಿನಿ ಅಂತ ಹೇಳಿದ್ದು. ಚಾನಲ್ಲು. ಓ, ಚಾನಲ್ ಅವರಾ? ಇವ್ರು ಯಾಕ್ರಿ ನಮ್ಮ ಮನೆಗೆ ಬಂದ್ರು? ನೀವೇನಾದ್ರೂ ಮಾಡಿದ್ರಾ? ಗಿರಿ, ನಾನು ಇಷ್ಟೊಂದು ರೆಕಾರ್ಡ್ಸ್ನ ಬ್ರೇಕ್ ಮಾಡಿದ್ದೀನಿ, ಆದರೆ ಬ್ರೇಕಿಂಗ್ ನ್ಯೂಸಲ್ಲಿ ಬರೋ ಥರ ಯಾವ ರೆಕಾರ್ಡ್ನು ನಾನು ಬ್ರೇಕ್ ಮಾಡಿಲ್ಲ. ಆದರೂ ನೀವು ಯಾಕೆ ಬಂದ್ರೆ ಗೊತ್ತಾಗಿಲ್ಲ. ಕೂತ್ ಮಾತಾಡೋಣ. ಕೂತು ಮಾತಾಡೋಷ್ಟು ದೊಡ್ಡ ವಿಷಯನ 20 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟೆ. ಇರಲಿ ಸರ್, ಕೂತ್ಕೊಳ್ಳಿ. ಹೇಳಿ ಸರ್, ಏನ್ ವಿಷಯ? ಜೀವನದ ಸತ್ಯದರ್ಶನ ಮಾಡಿಸೋಕೆ ಅಂತ ಒಂದು ನೈಜ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಮನೆ ಬಾಡಿಗೆ ಸಿಗ್ಬೋದಾ ಅಂತ ಕೇಳೋಕೆ ಬಂದೆ. ಗಿರಿ, ನಮ್ಮ ಮನೆನ ಆ್ಯಡ್ ಶೂಟ್ ಅವರು ಕೇಳ್ತಾರೆ, ರಿಯಾಲಿಟಿ ಶೋನವರು ಕೇಳ್ತಾ ಇದ್ದಾರೆ. ಇದೆ, ಈ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಖುಷಿ ಪಡೋ ವಿಷಯಕ್ಕೆ ಸಮಸ್ಯೆ ಅಂತ ಹೇಳ್ತಿದ್ದೀರಲ್ರಿ, ಇರ್ರಿ ಸುಮ್ಮನೆ. ಹೇಳಿ ಸರ್, ಯಾವ ಪ್ರೋಗ್ರಾಮು, ಯಾವ ಚಾನಲು? ಈ ಕಾರ್ಯಕ್ರಮದ ಹೆಸರು ದೊಡ್ಡ ಯಜಮಾನ ಅಂತ. ಸ್ಪರ್ಧಿಗಳನ್ನು ಒಂದೇ ಮನೆಯಲ್ಲಿ ಇರಿಸಿ ಅವರ ಆಗು ಹೋಗುಗಳನ್ನು ಗಮನಿಸ್ತಾ ಯಾರು ನ್ಯಾಯ, ನೀತಿ, ಧರ್ಮವಾಗಿರ್ತಾರೋ ಅವರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮ. ಅಂದಹಾಗೆ ಇದು ಕೈಲಾಸ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ. ದೊಡ್ಡ ಯಜಮಾನ ಹೆಸರು ಸಖತ್ತಾಗಿದೆ ಸರ್. ಪ್ರೈಸು, ಅದೇ ಅಮೌಂಟು ಎಷ್ಟು ಸಿಗ್ಬೋದು ಸರ್? ಬೆಲೆ ಕಟ್ಟಕ್ಕಾಗದಿರೋಷ್ಟು ಸಂಪತ್ತು ಗೆದ್ದವ್ರ ಪಾಲಾಗುತ್ತೆ. ಬೆಲೆ ಕಟ್ಟಕ್ಕೆ ಆಗಲ್ವಾ? ಅವ್ರ ಹತ್ರ ನಾವು ಸ್ಪರ್ಧಿಗಳಾಗಿ ಬರ್ಬೋದಾ ಅಂತ ಕೇಳ್ರಿ. ಹೇಗಿದ್ರು ಇದೇ ಮನೆ ಅಲ್ವಾ? ಹ್ಞೂನ್ರಿ. ಓ ಗಿರಿ, ಇದೆಲ್ಲ ನಮಗೆ ಬೇಕಾ? ಬೇಕು. ಆಯ್ತು, ಕೇಳಿ. ಸರ್, ಈ ಮನೆನ ರಿಯಾಲಿಟಿ ಶೋ ಕೊಡೋದಕ್ಕೆ ವಿ ಡೋಂಟ್ ಮೈಂಡ್. ಆದರೆ ಅದೇ ಕಾರ್ಯಕ್ರಮದಲ್ಲಿ ನಾವು ಪಾರ್ಟಿಸಿಪೆಂಟ್ಸ್ ಆಗಿ ಬರ್ತೀವಿ. ಹೋಪ್ ಯು ಡೋಂಟ್ ಮೈಂಡ್. ನಿಮಗೆ ಸತ್ಯ ದರ್ಶನ ಮಾಡಿಸೋಕೆ ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ನೀವು ಕುಟುಂಬ ಸಮೇತರಾಗಿ ಸ್ಪರ್ಧಿಗಳಾಗಿ ಬಂದರೆ ತುಂಬ ಸಂತೋಷ. ಆದರೆ ಒಂದು ವಿಷಯ, ಈ ಕಾರ್ಯಕ್ರಮ ನೀವು ಅಂದ್ಕೊಂಡಿರೋಷ್ಟು ಸುಲಭವಾಗಿಲ್ಲ. ಇದು ವಿಶೇಷವಾದ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಸಂಬಂಧಗಳು ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲೋಲ ಕೊಲ್ಲಲಾಗ್ಬೋದು. ಸ್ವಲ್ಪ ಯೋಚನೆ ಮಾಡಿ ಒಪ್ಕೊಳ್ಳಿ. ನಮ್ಮನ್ನು ಏನು ಅನ್ಕೊಂಡಿದ್ದೀರಾ ಸರ್ ನೀವು? ನಾವು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ನ್ಯಾಯ, ನೀತಿ, ಧರ್ಮನ ಬಿಟ್ಕೊಡೋದಕ್ಕೆ ಚಾನ್ಸೇ ಇಲ್ಲ. ಹೆಸರು ಬರ್ಕೊಳ್ಳಿ ಸರ್, ನೀವು ಹೆಸರು ಬರ್ಕೊಳ್ಳಿ. ಸರಿ, ಆಗ್ಬೋದು. ಇದಕ್ಕೊಂದು ಸೈನ್ ಮಾಡಿ ಸರ್. ಏನು ಸರ್ ಇದು? ಈ ಕಾರ್ಯಕ್ರಮಕ್ಕೆ ನಾವು ಕುಟುಂಬ ಸಮೇತರಾಗಿ ಭಾಗವಹಿಸ್ತೀವಿ ಅಂತ ಒಪ್ಪಿಗೆ ಪತ್ರ. ಅಷ್ಟೇನಾ? ಕೊಡಿ ಸರ್. ತಗೊಳ್ಳಿ ಸರ್.
ಕೇಳೋಣ ಅಂತ ಇದ್ದೆ, ಈ ದೊಡ್ಡ ಯಜಮಾನರು ಅಂದ್ರೆ ಯಾರು ಸರ್? ಎಲ್ಲರನ್ನ ಗಮನಿಸ್ತಾ, ಎಲ್ಲರ ತಪ್ಪುಗಳನ್ನು ಲೆಕ್ಕ ಹಾಕ್ತಾ, ಎಲ್ಲರ ಧರ್ಮದ ಕೆಲಸಗಳನ್ನು ತುಲನೆ ಮಾಡ್ತಿರೋ ಏಕೈಕ ವ್ಯಕ್ತಿನೇ ದೊಡ್ಡ ಯಜಮಾನ. ನಾಳೆಯಿಂದನೇ ಕಾರ್ಯಕ್ರಮ ಶುರು, ತಯಾರಾಗಿ. ದೊಡ್ಡ ಯಜಮಾನ್ರು ಅಷ್ಟೊಂದು ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡ್ತಾರಾ? ಹೆಂಗ್ರಿ? ನನಗೇನು ಗೊತ್ತು, ಇರು ಕೇಳ್ಬಿಟ್ಟು ಹೇಳ್ತೀನಿ. ಸರ್, ಕೂತು ಇಲ್ಲ ನಿಂತೂ ಇಲ್ಲ. ಅದೇ ಎಲ್ಲೋಟೋದ್ರು? ಪ್ರೈವೇಟ್ ಚಾನೆಲ್ ಅವರಲ್ವಾ, ಅದಕ್ಕೆ ಪಬ್ಲಿಕ್ಗೆ ಹೇಳ್ಬಿಟ್ಟು ಹೋಗ್ಲಿಲ್ಲ ಅನ್ಸುತ್ತೆ. ಅದು ಅಲ್ಲದೆ ರಿಯಾಲಿಟಿ ಶೋ ಅಲ್ವಾ, ಸಿಕ್ಕಾಪಟ್ಟೆ ಜನಗಳ ಹತ್ರ ಸೈನ್ ಹಾಕ್ಸ್ಕೋಬೇಕಾಗಿರುತ್ತೆ. ಒಟ್ಟಿನಲ್ಲಿ ನಾವು ಟಿವಿಲಿ ಬರ್ತಾ ಇದ್ದೀವಿ. ದೊಡ್ಡ ಯಜಮಾನರು ಕಾರ್ಯಕ್ರಮ ಅಂತೆ, ಎಲ್ಲರೂ ಒಟ್ಟಿಗೆ ಇರ್ತಾರಂತೆ, ಯಾರೊಬ್ಬರು ನೋಡ್ತಾ ಇರ್ತಾರಂತೆ. ಆಹಾ, ಕೇಳಕ್ಕೆ ಎಷ್ಟೊಂದು ಎಕ್ಸೈಟೆಡ್ ಆಗಿದೆ ಅಲ್ವಾ? ಭಗವಂತ, ನಿನ್ನ ದಯೆ ನಮ್ಮ ಮೇಲೆ ಇರಲಿ. ನಮ್ಮ ಕುಟುಂಬಕ್ಕೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಬರಲಿ ಅಲ್ವಾಗ್ರಿ? ಏನು ಕಾಲ ಬಂತಪ್ಪ. ಗಿರಿ, ಪ್ರೋಗ್ರಾಮ್ ಹೆಸರೇ ದೊಡ್ಡ ಯಜಮಾನರು. ಇನ್ನು ನೋಡು, ಮನೆಗೆ ಬೀಗ ಹಾಕಿ ಯಜಮಾನರನ್ನೇ ಆಚೆ ಹಾಕಿದ್ದಾರೆ. ಏ ದಡ್ಡ, ಅವ್ರ ಕೈಲಿ ಕೀ ನೀನೇ ಕೊಟ್ಟಿದ್ದಲ್ವೇನೋ? ಅಮ್ಮ, ಈ ಪ್ರೋಗ್ರಾಮ್ ಅಲ್ಲಿ ಸ್ಕಂದನೂ ಇರ್ಬೇಕಿತ್ತು. ಇಲ್ಲಿ ತಿನ್ನಕ್ ಇನ್ನೂ ಕೊಡ್ತಾರೆ ಅನ್ಸುತ್ತೆ. ಅವನದೆಲ್ಲ ತಿಂದು ಖುಷಿ ಪಡ್ತಿದ್ದ. ಪ್ರಣಿ, ಪ್ರೋಗ್ರಾಮ್ ಅಲ್ಲಿ ತಿನ್ನಕ್ಕೆ ಏನು ಕೊಡಲ್ಲ, ಎಲ್ಲ ನಾವೇ ಮಾಡ್ಕೋಬೇಕು. ಶಿವು, ಅಲ್ಲಿ ತಿನ್ನೋದಕ್ಕೂ ಕಿತ್ತಾಡ್ತಾರಂತಲ್ಲೋ? ಕಿತ್ಕೊಂಡು ತಿನ್ನೋದೇ ಜೀವನ ಆಗಿರೋ ಈ ಜಗತ್ತಲ್ಲಿ ಕಿತ್ಕೊಂಡು ತಿನ್ನೋದನ್ನೇ ಆಟ ಮಾಡಿದರೆ ಇವರು. ಅಪ್ಪ, ಅವಾಗ ನಿನ್ ಜೋಬಲ್ಲಿರೋ ಬಾಚನ್ಗೆ ನನ್ ಕೊಡು ಆಯ್ತಾ? ಯಾಕೆ? ನಾನು ನೀಟಾಗಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೋತೀನಿ. ಅಲ್ಲಿ ಎಲ್ಲ ಕಡೆ ಕ್ಯಾಮ್ರಾಸ್ ಇರತ್ತಂತೆ, ನಾನು ಚೆನ್ನಾಗಿ ಕಾಣಿಸ್ಕೋಬೇಕಲ್ಲ. ಆಹಾ, ಪ್ರಣಿ, ನಿನ್ನ ಪಂಡ್ರಿ ಬಾಯ್ ಅನ್ಕೊಂಡಿದ್ದೆ, ನಿನ್ನಲ್ಲಿ ಈ ಆಂಗಲ್ಲೂ ಇದೆಯಾ? ಹಾಡೇ ಇಲ್ವಾ ಅಪ್ಪ? ಹುಚ್ಚುಕೋಡಿ ಮನಸ್ಸು, ಅದು 16ರ ವಯಸ್ಸು ಅಂತ. ಆಹಾ, ಗಿರಿ, ಈಗಿನ ಕಾಲದ ಹುಡುಗಿರು ನಾನು ನಂದೇನೆ ಬ್ಯಾಂಗ್ಳೂರ್ ಬಂದೇನೆ ಅಂತ ಹಾಡ್ತಿರ್ತಾರೆ. ಆದ್ರೆ ನನ್ನ ಮಗಳು 96ನೇ ಇಸ್ವ ಹುಚ್ಚುಕೋಡಿ ಮನಸ್ಸು ಹಾಡ್ತಾ ಇದ್ದಾಳೆ. ಐ ವೆರಿ ಪ್ರೌಡ್ ಆಫ್ ಯು. ರೀ, ನಾವಿಷ್ಟೇ ಜನನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು? ಶಿವರೇ, ದೊಡ್ಡ ಯಜಮಾನ್ರ ಕಾರ್ಯಕ್ರಮಕ್ಕೆ ಈ ಸಲ ನಾವು ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಯ್ತು. ಈ ಸಲ ನಮ್ ಜೋಡಿನೂ ಒಳಗ್ ಕಳ್ಸ್ತ್ರಮ್ರ. ಅಕ್ಕ, ನಾವ್ ಎಷ್ಟ್ ದಿನ ಇರ್ತೀವಿ ಅಂತ ಗೊತ್ತಿಲ್ವಲ್ಲ, ಅದಕ್ಕೇನೆ ಇದ್ ಬಟ್ಟೆ ಒಡವೆನೆಲ್ಲ ತಗೊಂಡ್ಬಿಟ್ಟಿದೀನಿ. ಇದೇನಿದು, ಎಲ್ರು ಹೊರಗಡೆನೆ ನಿಂತಿದ್ದೀರಾ? ಪ್ರೋಗ್ರಾಮ್ ಇರೋದು ಒಳಗಡೆ ಅಲ್ವಾ? ಸಂಧ್ಯಾ ಅವ್ರೆ, ನೀವು ಈ ಪ್ರೋಗ್ರಾಮ್ ಅಲ್ಲಿ ಕಂಟೆಸ್ಟೆಂಟಾ? ಗಿರಿಜಾವಣಿ ಅವರ ಅವ್ರ ಅಷ್ಟ ಅಲ್ರಿ. ಬರ ವೈನಿ ಅವ್ರ, ದೊಡ್ಡ ಯಜಮಾನ್ರು ಕಾರ್ಯಕ್ರಮಕ್ಕ ನಾವಿಬ್ರು ಸೆಲೆಕ್ಟ್ ಆಗಿವ್ರಿ. ನಾ ಡ್ರೈವರ, ಓ ನೀ ನನ್ನ ಲವ್ವರ ಅಂತ ನಾವಿಬ್ರು ಒಂದು ರೀಲ್ಸ್ ಮಾಡಿ ಫೇಸ್ಬುಕ್ ನಾಗ ಅಪ್ಲೋಡ್ ಮಾಡಿದ್ವಿ. ನಾವೀಗ ಉತ್ತರ ಕರ್ನಾಟಕದಾಗ ಫೇಮಸ್ ಸೆಲೆಬ್ರಿಟಿ ಆಗಿವ್ರಿ. ಅದಕ್ಕೆ ನಮ್ಮಿಬ್ರು ಇಲ್ಲಿ ಕರ್ಸ್ಯಾರಿ. ಆಹಾ, ಯಾರೋ ಹಾಡಿದ ಹಾಡಿಗೆ ನೀವು ಬಾಯಲ್ಲಾಡ್ಸಿದಕ್ಕೆ ನೀವು ಸೆಲೆಬ್ರಿಟಿಗಳ ಬಾಯಿ ಪಡ್ಕೋಬೇಕು. ಸೋಷಿಯಲ್ ಸಂಧ್ಯಾ ಅವ್ರೆ, ನೀವ್ ಹೇಗೆ ಸೆಲೆಕ್ಟ್ ಆಗಿದ್ದು? ಮಧ್ಯಾಹ್ನ ಲೋಟ ತಗೊಂಡು ಮೊಸರು ಕೇಳಕ್ಕೆ ಅಂತ ನಿಮ್ ಮನೆಗ್ ಬಂದಿದ್ನಲ್ಲ, ಆಗ ನಿಮ್ಮ ಕೈಯಲ್ಲಿದ್ದ ಲೋಟ ನೋಡಿ ಈ ಕಾರ್ಯಕ್ರಮಕ್ಕೆ ನೀವೇ ಕರೆಕ್ಟ್ ಕಂಟೆಸ್ಟೆಂಟ್ ಅಂತ ನಿಮ್ಮನ್ನ ಕ್ಯಾಚ್ ಮಾಡಿರ್ಬೇಕು. ಕರೆಕ್ಟ್. ಮತ್ತೆ ಬರೀ ಬ್ಯಾಗ್ ತಂದಿದ್ದೀರಾ, ಲೋಟ ಎಲ್ಲಿ? ಏನ್ರಿ ಗಿರ್ಜವ್ರೆ, ಹಿಂಗ್ ತಮಾಷೆ ಮಾಡ್ತೀರಾ? ನಿಮಗ್ ಗೊತ್ತಿಲ್ವಾ, ಒಳಗಡೆ ಹೋದ್ಮೇಲೆ ಹೆಲ್ಮೆಟ್ ಆಗೋವರೆಗೂ ಹೊರಗಡೆ ಬಿಡಲ್ವಂತೆ. ಮತ್ತ್ಯಾಕ್ ಲೋಟ? ಆಂಟಿ, ಅದು ಹೆಲ್ಮೆಟ್ ಅಲ್ಲ, ಇಟ್ಸ್ ಎಲಿಮಿನೇಟ್. ನಾನಂತೂ ದೊಡ್ಡ ಯಜಮಾನ್ರ ಮನೆಯೊಳಗೆ ಹೋಗಕ್ಕೆ ತುಂಬಾ ಎಕ್ಸೈಟ್ ಆಯ್ತು. ಅಲ್ಲಿ ಒಳಗೆ ಹೋದ್ಮೇಲೆ ನನ್ನನ್ನು ನಾನು ಅರ್ಥ ಮಾಡ್ಕಂಕ, ನನ್ನನ್ನು ನಾನು ಎಕ್ಸ್ಪೋಸ್ ಮಾಡ್ಕಂಕ, ಏನಂದ್ರಿ? ಅಲ್ಲ ಎಕ್ಸ್ಪ್ಲೋರ್ ಮಾಡ್ಕಂಕ. ನಾನ್ ಮನೆ ಒಳಗಡೆ ಇರೋ ಅಷ್ಟು ದಿನ ನಾನಾಗಿರ್ತೀನಪ್ಪ. ಆಹಾ, ಬಹಳ ಸಂತೋಷ. ಕಂಟೆಸ್ಟೆಂಟ್ಸ್ ಎಲ್ಲರೂ ನಮ್ಮವರೇ ಆಗಿರೋದು ಇನ್ನೂ ಸಂತೋಷ. ಹಾ, ದೊಡ್ಡ ಯಜಮಾನ್ರೆ, ಎಲ್ಲರೂ ಬಂದಿದ್ದೀವಿ. ಯಾವಾಗ ಕರಿತೀರಿ? ಇದು ದೊಡ್ಡ ಯಜಮಾನ. ಎಲ್ಲರೂ ಕಣ್ಮುಚ್ಕೊಳ್ಳಿ. ಕರದೇಹಿ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ಸ್ಥಿತಿ ಗೌರಿ ಗೋವಿಂದಂ ಕರದರ್ಶನಂ.
ಎಲ್ಲರೂ ಮಲಗಿದ್ದಾರೆ. ಎಲ್ಲರೂ ಎದ್ದೊಳೋದಕ್ಕೆ ಮುಂಚೆ ನಾನು ಹೋಗಿ ಸ್ನಾನ ಮಾಡ್ಬಿಡೋಣ. ಬಾತ್ರೂಮು ಖಾಲಿ ಇರುತ್ತೆ. ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಇವರೆಲ್ರಿಗೂ ಮುಂಚೆ ನಾನೇ ಹೊರಟ್ಬಿಡ್ತೀನಿ. ದೊಡ್ಡ ಯಜಮಾನ್ರೆ, ಗುಡ್ ಮಾರ್ನಿಂಗ್. ಎಲ್ರಿಗಿಂತ ಫಸ್ಟ್ ನಾನು ಎದ್ದಿದ್ದೀನಿ. ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಎಂತ ಮಾತು. ಏ ಕಾಶಿ, ನಿನಗೆ ಸಂಸ್ಕೃತ ಅರ್ಥ ಆಗತ್ತೇನೋ? ಇಲ್ಲ ಯಜಮಾನ್. ಮತ್ತೆ ಎಂತ ಮಾತು ಅಂತಿದ್ಯಾ? ನನ್ನ ಹೆಂಡತಿ ನಾನು ಚಂದ ಕಾಂತೆ ಅಂದೇಳಿ ಹೇಳ್ತಾ ಇರ್ತಾಳೆ. ಅದು ನಂಗೆ ಅರ್ಥವೇ ಆಗ್ತಿಲ್ಲ. ಯಾರು ಅರ್ಥ ಆಯ್ತು ಅಂದೇಳಿ ಹೇಳುದಿಲ್ಲ. ಇದು ಹಾಗೆ ರೇ, ಎಲ್ಲ ಕಡೆ ಕ್ಯಾಮ್ರಾ ಇದೆ, ಈಗಲಾದ್ರೂ ಒಳ್ಳೆಯವರಾಗಿರ್ಬಾರ್ದಾ? ನಾ ಒಳ್ಳೆಯವನೇ ಮರೆತಿ, ಆದ್ರೆ ನನಗೆ ಮಾತ್ರ. ಅಪ್ಪ, ಈ ಶ್ಲೋಕದ ಅರ್ಥ ಏನು ಅಂತ ಹೇಳೇ ಇಲ್ಲ ಇಬ್ರು. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುವುದು ಮತ್ತು ಅಧರ್ಮದ ಪ್ರಾಬಲ್ಯ ಹೆಚ್ಚುತ್ತದೆಯೋ ಆಗ ನಾನು ಸ್ವಯಂ ಅವತರಿಸುತ್ತೇನೆ. ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ, ದುಷ್ಟರ ನಾಶಕ್ಕಾಗಿ, ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸುವುದಕ್ಕಾಗಿ ನಾನು ಯುಗ ಯುಗಗಳಲ್ಲೂ ಪ್ರಕಟವಾಗುತ್ತೇನೆ. ಅರ್ಥ ತುಂಬಿರುವ ಮಾತುಗಳು. ಆದ್ರೆ ಈ ವಾಯ್ಸ್ ಎಲ್ಲೂ ಕೇಳಿದಿನಲ್ಲ. ನಿದ್ದೆವಂತ. ಅಯ್ಯೋ, ಏನು ಮಾಡೋದು ಗಿರಿ, ಯಾವಾಗಲೂ ರೂಮಲ್ಲಿ ಒಟ್ಟಿಗೆ ಮಲಗ್ತಾ ಇದ್ವಿ. ಈಗ ಕಿಲೋಮೀಟರ್ ದೂರದಲ್ಲಿ ಮಲಗಿದ್ದೀವಿ. ಸ್ವಲ್ಪ ಬಂತು, ಸ್ವಲ್ಪ ಬರಲಿಲ್ಲ. ಇವಣ್ಣ, ಈಗ ಎಂತ ಮಾಡೋದು ಮಾರ್ರೆ? ರಾತ್ರಿ ಬರುವಾಗ ಕತ್ತಲೆತ್ತು, ಎಷ್ಟೊತ್ತಿಗೆ ಮಲಗಿದ್ದೇವೆ ಅಂತಾನೆ ಗೊತ್ತಾಗ್ಲಿಲ್ಲ. ದೊಡ್ಡ ಯಜಮಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಶಿವಪ್ರಸಾದ್, ನಿಮ್ಮ ಮುಂದೆ ಇರುವ ಟೀಪಾಯ್ ಮೇಲೆ ಒಂದು ಲೆಟರ್ ಇದೆ. ಅದನ್ನು ಎಲ್ಲರ ಸಮ್ಮುಖದಲ್ಲಿ ಓದಬೇಕಾಗಿ ವಿನಂತಿ. ಆಯ್ತು ದೊಡ್ಡ ಯಜಮಾನ್ರು. ದೊಡ್ಡ ಯಜಮಾನ ಮನೆಯ ನಿಯಮಾವಳಿಗಳು. ನಿಯಮವಿರುವ ವಾಸಸ್ಥಾನವೇ ನಿವಾಸ. ಹಾಗೆಯೇ ಈ ದೊಡ್ಡ ಯಜಮಾನರ ನಿವಾಸದಲ್ಲೂ ಕೆಲವು ನಿಯಮಗಳಿವೆ. ನಿಮ್ಮ ಎಲ್ಲ ಮೊಬೈಲ್ಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಮನೋರಂಜನಾತ್ಮಕ ಸಾಧನಗಳಾದ ರೇಡಿಯೋ ಮತ್ತು ಟಿವಿಯ ಕನೆಕ್ಷನ್ ಕಟ್ ಮಾಡಲಾಗಿದೆ ಮತ್ತು ಸಮಯ ನೋಡುವ ಸಾಧನಗಳಾದ ಗೋಡೆ ಮತ್ತು ಕೈಗಡಿಯಾರಗಳು ಎಲ್ಲವನ್ನೂ ನಿಮ್ಮಿಂದ ಪಡೆದುಕೊಂಡಿದ್ದೇವೆ. ಊಟ ಎನ್ನುವುದು ಆಚಾರ ವಿಚಾರ, ಆದರೆ ಈ ಮನೆಯಲ್ಲಿ ಅದೇ ಲೆಕ್ಕಾಚಾರ. ಸುಳ್ಳು ಹೇಳುವುದು, ಕದಿಯುವುದು, ಇನ್ನೊಬ್ಬರನ್ನು ನೋಯಿಸುವುದು, ದೈಹಿಕವಾಗಿ ಹಲ್ಲೆ ಮಾಡುವುದು ಎಲ್ಲವೂ ನಿಷಿದ್ಧ. ಆಟ ಮುಗಿಯುವವರೆಗೂ ಮನೆಯ ಬಾಗಿಲು ತೆರೆಯುವುದಿಲ್ಲ. ಹೊರಗೆ ಹೋಗುವ ನಿರ್ಧಾರ ದೊಡ್ಡ ಯಜಮಾನರದ್ದೇ ಆಗಿರುತ್ತದೆ. ನೆನಪಿರಲಿ, ನಾನು ಎಲ್ಲವನ್ನೂ ಗಮನಿಸುತ್ತಲೇ ಇದ್ದೇನೆ. ಕಥೆಗೆ ಬೆಲೆ ಇಲ್ಲದಿದ್ದರೂ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇರುತ್ತದೆ. ದೊಡ್ಡ ಯಜಮಾನ. ಮನೆ ತುಂಬಾ ಕ್ಯಾಮ್ರಾ ಹಾಕಿರ್ತಾರಲ್ಲ, ಅದಕ್ಕೆ ಅವ್ರು ನೋಡ್ತಾನೆ ಇರ್ತಾರೆ ಅಲ್ಲೇನ್ರಿ? ಕ್ಯಾಮರಾ ಮುಂದೆ ನಾವೇನು ಹೇಳ್ತೇವೆ ಅದನ್ನೇ ಜನ ನೋಡ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಜಾಗ್ರತೆಯಲ್ಲಿ ಲೇ ಮಂಜ, ನಾ ಭಾಳ ಶಾನೆ ಅದನ್ನೆಲ್ಲ ಗೊತ್ತೈತೆ. ಸುಮ್ಮನೆ ಈ ಸಲ ಕಪ್ ಗೆಲ್ಲೋದು ನಾನು. ಮನೆಯ ಸದಸ್ಯರೆಲ್ಲರೂ ಈ ಬಾರಿಯ ನಾಯಕನನ್ನು ಆಯ್ಕೆ ಮಾಡಬೇಕು. ಒಮ್ಮತದ ಆಯ್ಕೆ ಅಂತಿಮ ಆಯ್ಕೆ. ಸರಿ ದೊಡ್ಡ ಯಜಮಾನ್ರೆ. ನೋಡ್ರಪ್ಪ, ಸೀನಿಯರ್ ಸಿಟಿಸನ್ ಆಗಿ ನಾನು ಹೇಳ್ತಿದ್ದೀನಿ, ಈ ಮನೆಯ ಕ್ಯಾಪ್ಟನ್ ನಾನೇ. ಓಕೆನಾ? ಅದೇ ಹಂಗತ್ತೆ ಯಜಮಾನ್ರೆ, ನಾನೇನು ಕಮ್ಮಿಯಾ? ನಾನು ಪೊಲೀಸ್. ಹಂಗಾಗಿ ಈ ಮನೆ ಕ್ಯಾಪ್ಟನ್ ನಾನೇ ಆತೆ. ಅದಂಗಾಗ ಚಿಕ್ಕಪ್ಪ, ಯೂತ್ಸ್ಗೂ ಒಂದು ಆಪರ್ಚುನಿಟಿ ಕೊಡಿ. ಈ ಸಲ ನಾನೇ ಕ್ಯಾಪ್ಟನ್ ಆಗ್ತೀನಿ. ನೋಡಿ ಮಾರ್ರೆ, ನಾವು ಬಿಸ್ನೆಸ್ ಫೀಲ್ಡಲ್ಲಿ ಇದ್ದೇವೆ. ನಮ್ಮಿಬ್ರಲ್ಲಿ ಯಾರು ಕ್ಯಾಪ್ಟನ್ ಆದ್ರೂ ಪರವಾಗಿಲ್ಲ. ಏನಂತ ಬಸ್ಯಾ? ಹೌದೌದು, ನಮ್ಮಿಬ್ರೊಳಗೆ ಯಾರ್ಯಾರೋ ಒಬ್ರು ಕ್ಯಾಪ್ಟನ್ ಆಗ್ಬೇಕು.
ಲೇಡೀಸ್ಗೂ ಪ್ರಿಫರೆನ್ಸ್ ಇರ್ಬೇಕು. ನಾನು ಇದೀನಿ ರೇಸಲ್ಲಿ. ಅದ್ ಹೆಂಗಾಗತ್ ಗೌರಿ? ನಿನ್ಗಿಂತ ಸೀನಿಯರ್ ನಾನಿಲ್ವಾ?